ಇವತ್ತು ತುಂಬ ದಿನ ಆಗಿತ್ತು ಒಂದು ಒಳ್ಳೆ ಮಾಸ್ ಸಿನಿಮಾ ನೋಡಿ, ಅದನ್ನ ದುನಿಯಾ ವಿಜಯ್ ಅವರು ಭೀಮಾ ಅಂತ ಒಂದು ಸಿನಿಮಾ ತೋರಿಸಿದ್ದಾರೆ. ತುಂಬ ಖುಷಿ ಆಯಿತು. ಏಕೆಂದರೆ ಇದರಲ್ಲಿರೋ ಮೆಸೇಜ್ ಏನು ಅಂದರೆ ಡ್ರಗ್ಗು ಗಾಂಜಾ ಬಗ್ಗೆ. ಇದನ್ನ ಮೇಯ್ನ್ ಮಕ್ಕಳು ನೋಡೋಕ್ಕಿಂತ ಅಪ್ಪ ಅಮ್ಮನೂ ನೋಡಬೇಕು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಏಕೆಂದರೆ ಅವ್ರ ಮಕ್ಕಳು ಹೆಂಗೆ ದಾರಿ ತಪ್ಪಿದ್ದಾರೆ, ಫುಲ್ ಟಿ ಶರ್ಟ್ ಹಾಕೊಂಡು ಓಡಾಡ್ತಿದ್ದಾರೆ ಅಂದರೆ ಒಳಗಡೆ ಏನೇನು ಚುಚ್ಕೋತವ್ರು, ಏನೇನು ಇಟ್ಕೋತವ್ರು, ಹೆಂಗೆ ತಿರುಗ್ತವ್ರು ಅಂತ ಅವ್ರನ್ನೊಂದು ಅಲರ್ಟ್ ಮಾಡೋಕ್ಕೆ ದುನಿಯಾ ವಿಜಯ್ ಅವರು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಇವಾಗ ಗಾಂಜಾ ಅನ್ನೋದು ಹೆಂಗಾಗ್ಬಿಟ್ಟಿದೆ ಅಂದರೆ ಅರ್ಧ ನಾರ್ತ್ ಈಸ್ಟು ಬೆಂಗಳೂರು ಕರ್ನಾಟಕದಲ್ಲಿ ಇಟ್ಕೊಂಡು ನಮ್ಮ ಬೆಂಗಳೂರನ್ನ ಸ್ಪಾಯ್ಲ್ ಮಾಡ್ತವ್ರೆ. ಅದನ್ನು ದುನಿಯಾ ವಿಜಯ್ ಅವರು ನೀಟಾಗಿ ಫುಲ್ಲು ಫಿಲ್ಟ್ರಿಂಗ್ ಆಗಿ ತೋರಿಸಿದ್ದಾರೆ. ಇವಾಗ ನೈಜ ಹೇಳ್ತೀನಿ ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಅದಕ್ಕೆ ಕೊಟ್ಬಿಡ್ತಾರೆ ಬ್ರೋ, ಅವ್ರು ನೋಡಬಾರ್ದು ಇವ್ರು ನೋಡಬಾರ್ದು ಅಂತ. 18 ವರ್ಷದ ಒಳಗವರು ಈ ಸಿನಿಮಾ ನೋಡಬೇಕು, ಯಾಕೆಂದರೆ ಅವ್ರು ಹಾಳಾಗಬಾರ್ದು. ಇವಾಗ ನೋಡಿ ಬ್ರದರ್, ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ 70% ಹುಡುಗ ಹುಡುಗಿರೆಲ್ಲ ಗಾಂಜಾ ಅಡಿಕ್ಟ್ ಆಗವ್ರೆ. ಹಿಂದೆ ಒಂದು ಕಾಲ ಇತ್ತು ಹೊಟ್ಟೆ ಗಂಜಿ ಇಲ್ಲ ಅಂದ್ರೆ ಬದುಕಲ್ಲ ಅಂತ ಇದ್ರು. ಇವಾಗ ಗಾಂಜಾ ಇಲ್ಲ ಅಂದ್ರೆ ಬದುಕಲ್ಲ ಹುಡುಗರು, ಆ ಲೆವೆಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಆಯ್ತಾ, ಇವಾಗ ತುಂಬಾ ಸಿನಿಮಾಗಳಲ್ಲಿ ನಾವು ಫೈಟ್ ಗೀಟ್ ಎಲ್ಲ ನೋಡಿರ್ತೀವಿ. ಆ ಥರ ಈ ಥರ ರಿಯಲ್ ಫೈಟ್ ಮಾಡೋಕ್ಕೂ ದಮ್ ಬೇಕು. ತಲೆಯಲ್ಲಿ ಇಟ್ಟಿದ್ರೆ ಸಾಕಾಗಲ್ಲ, ಮೈಯಲ್ಲಿ ಶಕ್ತಿ ಕೂಡ ಇರಬೇಕು. ಅದು ಡಬಲ್ ಇದೆ ದುನಿಯಾ ವಿಜಯ್ ಅವರಿಗೆ ಅಂತ ಮತ್ತೆ ತೋರಿಸ್ಬಿಟ್ಟಿದ್ದಾರೆ ಗುರು. ಪ್ರೆಸೆಂಟ್ ಯಾರ್ಯಾರು ಗಾಂಜಾಗಳ ಹೊಡಿತಾ ಇದ್ದೀರಾ ಪ್ರತಿ ಏರಿಯಾಗಳಲ್ಲಿ ಅವರೇ ಗುರು ಬಾಯ್ಸು. ಬೆಂಗಳೂರಲ್ಲಿ 70% ಹುಡುಗರು ಈ ಡ್ರಗ್ಸು ಗಾಂಜಾಗಳು ಅಡಿಕ್ಟ್ ಆಗಿದ್ದಾರೆ. ಯಾರಪ್ಪ ಈ ಡ್ರಗ್ಸು ಗಾಂಜಾ ಸಪ್ಲೈ ಮಾಡ್ತಾ ಇರೋದು ಅಂದರೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಮಕ್ಕಳೇ ಸಪ್ಲೈ ಮಾಡ್ತಾ ಇರೋದು. ಗಾಂಜಾ ಯಾರ್ಯಾರು ಹೊಡಿತಾ ಇದ್ದೀರಾ ಹುಡುಗರಿಗೆ ಒಂದು ಮಾತಾಡ್ತೀನಿ ಕೇಳಿ. ನಿಮ್ಗೆ ಯಾರು ಗಾಂಜಾ ತಂದು ಡ್ರಗ್ಸ್ ತಂದು ಹೊಡಿಸ್ತಾ ಇದ್ದಾರೋ ಒಂದಿನ ಹೊಡೆಸ್ಬಿಟ್ಟು ನಿಮಗೆ ಚುಚ್ಚೋದಂತೂ ಖಂಡಿತ. ಆಯ್ತಾ, ನೀವು ಭೀಮಾ ಸಿನಿಮಾ ನೋಡಿ ಅದೆಲ್ಲ ಬಿಟ್ಟು ನಿಮ್ದಾಗ ಅಪ್ಪ ಅಮ್ಮ ಹೇಳಿದ ಮಾತು ಕೇಳ್ಕೊಂಡು ನಿಮ್ದಾಗಿದ್ರೆ ಇದ್ದಂಗೆ ಏರಿಯಾಗಳಲ್ಲಿ, ಇಲ್ಲಾಂದರೆ ಬೀದಿ ಹೆಣಗಳಾಗ್ಬಿಡ್ತಿರೋರು. ಇನ್ನು 30% ಯಾರು ಅಂದರೆ ಅದು ಹುಡುಗಿರು. ಆಯ್ತಾ, ಹುಡುಗಿರು ತುಂಬ ಜನ ಅಡಿಕ್ಟ್ ಆಗ್ಬಿಟ್ಟವ್ರು ಗುರು ಗಾಂಜಾಗೆ. ಗಾಂಜಾ ಸಿಗರೇಟು ಅಮ್ಮನ ಅಕ್ಕನ್ನು ಅದು ಇದು ಏನೆಲ್ಲ ಮಾತಾಡ್ತಾರೆ ಹೇಳಿ. ಅಂಥ ಹುಡುಗಿರಿಗೆ ಏರಿಯಾದಲ್ಲಿ ಒಂದು ಮಾತು ಹೇಳ್ತೀನಿ ಕೇಳ್ಬಿಡ್ರಿ. ಸೂಟ್ ಹಾಕೋ ಹುಡುಗರ ಜೊತೆ ವೀಲಿಂಗ್ ಮಾಡೋ ಹುಡುಗರ ಜೊತೆ ಹಿಂದೆ ಕೂತ್ಕೊಂಡು ಕೂದಲುಗಳಿಗೆ ಕಲರ್ ಹಾಕ್ಸ್ಕೊಂಡು ಸೋಕಿ ಮಾಡೋದಲ್ಲ. ಏರಿಯಾದಲ್ಲಿ ಸಾಧನೆ ಮಾಡಬೇಕು, ಒಂದು ಹೆಸರು ಮಾಡಬೇಕು ಅಂತ ಓಡಾಡಬೇಡ್ರಿ. ನಿಮಗೆಲ್ಲ ಸೂಟ್ ಹಾಕ್ಸ್ಬಿಟ್ಟು ಹುಡುಗರು ಬಸ್ರು ಮಾಡಿಬಿಟ್ಟು ಬೀದಿ ಹಣ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ದಯವಿಟ್ಟು ಭೀಮಾ ಸಿನಿಮಾ ನೋಡಿ, ದಯವಿಟ್ಟು ಕರೆಕ್ಟಾಗಿದ್ದರೆ ಇರ್ರಿ. ಒಂದೇ ಏನು ತೋರಿಸಿದ್ದಾರೆ ಗೊತ್ತಾ, ನೀವು ಗಾಂಜಾ ಅನ್ನೋದು ಅದನ್ನ ಸುಟ್ಟರೆ ಅದು ನಾಳೆ ನಿಮ್ಮನ್ನ ಸುಡುತ್ತೆ. ಅದನ್ನ ದುನಿಯಾ ವಿಜಯ್ ಅವ್ರು ನೀಟಾಗಿ ತೋರಿಸಿದ್ದಾರೆ, ಫಿಲ್ಟರ್ ಇಲ್ದಂಗೆ. ಕೆಲವೊಂದು ಕೆಟ್ಟ ಮಾತುಗಳು ಐತೆ ಅಂತಾರೆ, ನಾವೇನು ಮಾತಾಡಲ್ವಾ? ನೋಡಿ ಬ್ರದರ್, ಈ ಟ್ರೈಲರ್ನ ನೋಡಿ, ಈ ಕೊಚ್ಚೋದು ಚುಚ್ಚೋದು ಈ ಥರ ಪದಗಳಿದೆ, ಫ್ಯಾಮಿಲಿ ಆಡಿಯನ್ಸ್ ನೋಡಂಗಿಲ್ಲ ಅಂತ ಕೆಲವೊಂದಷ್ಟು ಜನ ಹೇಳ್ತಾರಲ್ಲ ಅನ್ನಿಸುತ್ತೆ. ನಮಗೂ ಅನ್ಸುತ್ತೆ ಫ್ಯಾಮಿಲಿ ಆಡಿಯನ್ಸ್ ಹೆಂಗ್ ಕೂರ್ಸ್ಕೊಂಡು ನೋಡೋದು. ಬಟ್ ಒಂದು ಒಳ್ಳೆ ಮೆಸೇಜ್ ಇದೆ. ನಿಮ್ಮ ಇವತ್ತು ಮಕ್ಕಳು ಡಿಪ್ರೆಷನ್ಗೆ ಹೋಗಿರ್ತಾರೆ. ಏನಕ್ಕೆ ಹೋಗೋರೆ ಅಂತ ಪೇರೆಂಟ್ಸ್ಗಳು ಗೊತ್ತಾಗಿರಲ್ಲ ಗುರು. ಆಯ್ತಾ, ಅದ್ ರೀಸನ್ ತಿಳ್ಕೋಬೇಕು ಅಂದ್ರೆ ಭೀಮಾ ಸಿನಿಮಾ ನೋಡಿ. ಮೆಸೇಜ್ ಏನ್ ಗೊತ್ತಾ ನಮ್ಗೆ ಅನ್ಸಿದ್ದು, ಗಾಂಜಾ ಹೊಡೆದವ್ರನ್ನ ತಗೊಂಡೋಗಿ ಪೊಲೀಸ್ ಸ್ಟೇಷನ್ ಹಾಕ್ಬೇಡಿ, ಅವ್ರನ್ನ ರಿಯಾಬ್ಗೆ ಹಾಕಿ ಅವ್ರನ್ನ ಚೇಂಜ್ ಮಾಡಿ. ಏನು ಬೇಡ ಬ್ರದರ್, ಇವತ್ತಿಂದ ಯಾರ್ಯಾರು ಗಾಂಜಾ ಹೊಡಿತಾವ್ರೆ, ಯಾರ್ಯಾರು ಅಡಿಕ್ಟ್ ಆಗಾರೋ ಅವ್ರಿಗೆಲ್ಲ ಭೀಮಾ ಸಿನಿಮಾ ತೋರಿಸಿ ಮುಚ್ಕೊಂಡು ಚೇಂಜ್ ಆಗ್ತಾರೆ ಬ್ರೋ. ನಾವು ತುಂಬ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್. ಥಿಯೇಟ್ರಲ್ಲಿ ನೋಡಿತ್ತು, ಹೌಸ್ಫುಲ್ ಆಗಿದೆ. ಜನ ಇನ್ನೂ ಕಿತ್ಕೊಂಡು ಬರ್ತಾರೆ. ಒಂದು ಸೋಷಿಯಲ್ ಮೆಸೇಜ್ ಇದೆ, ನೋಡಿ ಜನ ಹೆಂಗೆ ಬರುತ್ತಾರೆ ಅಂತ. ಎಲ್ಲ ರೀತಿ ಎಂಜಾಯ್ ಮಾಡಿದ್ರು ಸರ್. ಫ್ಯಾನ್ಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋದೇ ದೊಡ್ಡ ಎಂಜಾಯ್ಮೆಂಟು. 2 ವರ್ಷ ಆದಮೇಲೆ ಭೀಮಾ ಬಂದವನೇ. ಇನ್ನು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇನ್ನೇನು ಕೊರತೆ ಇಲ್ಲ. ಜನ ನುಗ್ಗಿ ಬರ್ತಾರೆ ಸರ್ ಥಿಯೇಟ್ರಿಗೆ. ಹೌದು ತುಂಬ ಎಲ್ಲ ಕಡೆ ಚೆನ್ನಾಗಿತ್ತು ಸರ್. ಎಲ್ಲ ಕಡೆ ರೆಸ್ಪಾನ್ಸ್ ನೋಡಿ ತುಂಬ ಅವ್ರ ಅಭಿಮಾನಿಗಳೆಲ್ಲ ಹಬ್ಬ ಇವತ್ತು, ಮಾರಿ ಹಬ್ಬ. ಸೂಪರ್ ಆಗಿದೆ ಬ್ರೋ. ಏನು ಇಷ್ಟ, ಒಳ್ಳೆ ಮೂವಿ, ಒಳ್ಳೆ ಮೆಸೇಜು. ಎಲ್ಲದಕ್ಕಿಂತ ಒಳ್ಳೆ ಮೆಸೇಜು. ಇವಾಗೆಲ್ಲ ನಡೀತಾರೆ ಹಿಂಗೆ, ಇಲ್ಲಿ ನಾನು ನೋಡಿರೋದಕ್ಕೆಲ್ಲ ಹಿಂಗೆ ನಡೀತಿದೆ. ಒಳ್ಳೆ ಮೆಸೇಜ್, ಎಲ್ಲ ಬಂದು ನೋಡಿ, ಚೆನ್ನಾಗಿದೆ. ನಮ್ಮ ಹುಡುಗರು ಏನೇನು ಮಾಡ್ತಾರೆ ಎಲ್ಲ ಶೋಕಿನ ಐತೆ, ಅದು ಒಳ್ಳೆ ಮೆಸೇಜ್. ಬ್ಯೂಟಿಫುಲ್ ಸಿನಿಮಾ, ತುಂಬ ಚೆನ್ನಾಗಿದೆ. ವಿಜಯ್ ಸರ್ ಬೇಗ ಶಿವಣ್ಣ ಒಂದು ಡೈರೆಕ್ಷನ್ ಮಾಡ್ಕೊಂಡು ತುಂಬ ಆಸೆ ಪಡ್ತೀವಿ. ಎಕ್ಸ್ಟ್ರಾರ್ಡನರಿ ಮೂವಿ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. 100% ಸರ್, ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಮತ್ತು ತುಂಬ ಜನ ಅವಕಾಶ ಕೊಟ್ಟ ತುಂಬ ಜನರಲ್ಲಿ ನಾನು ಒಬ್ಬ. ಸೊ ಮೂವಿ ಡೆಫಿನೆಟಾಗಿ ದೊಡ್ಡ ಮಟ್ಟಿಗೆ ಸೌಂಡ್ ಆಗಿದೆ, ಗೆಲ್ಲುತ್ತೆ. ಎಲ್ಲರೂ ಮೂವಿಗೆ ಬಂದು ನೋಡಿ, ಎಲ್ಲರೂ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಇದು 200 ಡೇಸ್ ಪಕ್ಕ ಆಗುತ್ತೆ ಸಿನಿಮಾ, ಮಾತಾಡೋಂಗಿಲ್ಲ. ತುಂಬ ಒಳ್ಳೆ ಸಬ್ಜೆಕ್ಟು. ಮತ್ತು ನೆಕ್ಸ್ಟ್ ಬಂದು ಈ ವಯಸ್ಸು ಹುಡುಗರು ಏನು ಈ ಗಾಂಜಾ ಡ್ರಗ್ಸನ್ನು ತಗೋತಿದ್ರೆ ದಯವಿಟ್ಟು ತಗೋಬೇಡಿ. ಅಣ್ಣ ಅವ್ರ ಸಿನಿಮಾ ನೋಡಿ, ಪಕ್ಕ 200 ಡೇಸ್ ಓಡುತ್ತೆ, ಮಾತಾಡೋಂಗೆ ಇಲ್ಲ. ಜೈ ಭೀಮಾ. ಸಕ್ಕತ್ತಾಗಿದೆ ಭೀಮಾ ಮೂವಿ, ಪಕ್ಕ 200 ಡೇಸ್ ಆಗುತ್ತೆ. ತುಂಬ ಖುಷಿ ಆಗ್ತಾ ಇದೆ. ಇದು ದುನಿಯಾ ವಿಜಯ್ ಅನ್ನೋದು 2ನೇ ಸಿನಿಮಾ, ಇದು ಅವರೇ ಡೈರೆಕ್ಷನಲ್ಲಿ ಬರ್ತಿರೋದು. ಮಾತಾಡೋಂಗೆ ಇಲ್ಲ, ಸಿನಿಮಾ ಪಕ್ಕ ಓಡುತ್ತೆ. ತುಂಬ ಚೆನ್ನಾಗಿದೆ. ಓಕೆನಾ? ನಿಮ್ಗೆ ಹೇಗೆ ಅನಿಸ್ತು? ಫಿಲಮು ಚೆನ್ನಾಗಿದೆ, ನಾವು ಮಾಡಿದ್ದೀರಾ, ಚೆನ್ನಾಗಿ ಮಾಡಿದ್ದೀವಾ?
ಥ್ಯಾಂಕ್ ಯು ಸರ್. ಅದೇ ನಮ್ಮನ್ನ ನೋಡಿ ಕಲ್ತ್ಕೊಳ್ಳಿ. ನಾವು ಹಾಳಾದ್ವಿ, ಈ ಫಿಲಮಲ್ಲಿ ಹಾಳಾಗಿದ್ದೀವಿ. ನೀವು ನಮ್ಮ ಥರ ಆಗ್ಬೇಡಿ, ಅಂತ ನೋಡಿ ಕಲ್ತ್ಕೊಳ್ಳಿ. ಅದಕ್ಕೆ ಅಣ್ಣ ವಿಷಯನ ಅದಕ್ಕೆ ಕೊಟ್ಟಿರೋದಿಲ್ಲ, ನೋಡಿ ಕಲ್ತ್ಕೊಳ್ಳಿ ಸರ್. ಚೆನ್ನಾಗಿದೆ. ಇವಾಗಿನ ಪ್ರಪಂಚಕ್ಕೆ, ಇವಾಗಿನ ಜನಕ್ಕೆ ತಿಳ್ಕೊಬೇಕಾಗಿರೋ ವಿಚಾರ. ಹಾಗೆ ಚಂದೀಪ್ರ ಅವರು ಸಕ್ಕತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಜೈ ಭೀಮಾ. ನೋಡಿರೋದಕ್ಕೆ ಮನಸ್ಫೂರ್ತಿಯಿಂದ ಖುಷಿ ಆಗ್ತಾ ಇದೆ. ಈ ಫಿಲಮ್ ಬಗ್ಗೆ ಏನೇ ಹೇಳ್ಕೊಂಡು ಹೋಗ್ತಾ ಇದ್ರು, ಇನ್ನೂ ಹೇಳ್ತಾನೆ ಇರ್ಬೇಕು ನಾವು. ಯಾಕಂದರೆ ವಿಜಯನ ಅಷ್ಟೊಂದು ಕಷ್ಟಪಟ್ಟು ಒಂದೊಂದು ಸೀನು ಆ ಜನಗಳಿಗೆ ಹೋಗಿ ಸೇರಬೇಕು, ಒಂದೊಂದು ಮೆಸೇಜನ್ನು ಆ ಜನಗಳಿಗೆ ನೋಡಬೇಕು ಅಂತ ತುಂಬ ಕಷ್ಟಪಟ್ಟು ಇದೊಂದು ಫಿಲಮ್ನ ಮಾಡಿದ್ದಾರೆ. ಈ ಏನೇ ಇದ್ದರೂ ಫಿಲಮ್ನ ಥಿಯೇಟ್ರಿಗೆ ಬನ್ನಿ ನೋಡಿ, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಈಗಿನ ಜನ್ರೇಷನ್ ಹುಡುಗರು ಬಂದು ಒಳ್ಳೇದಕ್ಕಿಂತ ತುಂಬ ಬಂದು ಅವ್ರ ಕಣ್ಣಿಗೆ ಕಾಣೋದು ನೆಗೆಟಿವಿಟಿಗೆ ಅಟ್ರಾಕ್ಟ್ ಆಗೋಯ್ತಾರೆ. ಬಟ್ ಒಳ್ಳೇದು ಬಂದು ಅವ್ರ ಹತ್ರ ಹೋಗಿ ತಲುಪಕ್ಕೆ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಲ್ವಾ? ಅದನ್ನು ತಲುಪಿಸ್ಬೇಕು ಅಂತಲೇ ಇವರು ಇದೊಂದು ಫಿಲಮ್ ಮಾಡಿರೋದು. ಈ ಫಿಲಮ್ ಮಾಡಿದ್ದಾರೆ ಅಂದಮೇಲೆ ಈ ಫಿಲಮ್ ನೋಡ್ರಿ. ಈಗಿನ ಜನ್ರೇಷನ್ ಮಕ್ಕಳಿಗೆ ಸ್ವಲ್ಪ ನಿಮ್ಮ ತಂದೆ ತಾಯಿಗಳ ಬಗ್ಗೆ ಯೋಚನೆ ಮಾಡಿ. ಅವ್ರಿಗೆ ಏನೇನಿದೆಯೋ ತುಂಬ ಕಷ್ಟಪಟ್ಟು ಓದಿಸೋದೆಲ್ಲ ಮಾಡಿರ್ತಾರೆ. ಅದಕ್ಕೋಸ್ಕರ ಏನಾದರೂ ಈ ಫಿಲಮ್ ನೋಡಿ ತಿತ್ಕೊಂಡು ಒಂದು ಜೀವನ ಅನ್ನೋದು ನೋಡಿ ಅಷ್ಟೇ. ಎಲ್ಲರೂ ದಯವಿಟ್ಟು ಸಿನಿಮಾ ನೋಡಿದ್ರೆ ಒಳ್ಳೆ ಮೆಸೇಜ್ ಇದೆ. ತಂದೆ ತಾಯಿ ಜೊತೆ ಬಂದು ನೋಡಿದ್ರೆ ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು ಬೆಂಗಳೂರಲ್ಲಿ ಏನು ನಡೀತಿದೆ, ಅದು ನೇರವಾಗಿ ವಿಜಯನ ತೋರಿಸಿದ್ದಾರೆ, ವಿಜಯನ ಮಹೇಶನ. ದಯವಿಟ್ಟು ನಾನು ಹೇಳೋದು ಒಂದೇ, ಅವ್ರ ತಂದೆ ತಾಯಿ ಮಕ್ಕಳ ಜೊತೆ ಬಂದು ಸಿನಿಮಾ ನೋಡಿದ್ರೆ ಎಲ್ಲ ಮೆಸೇಜ್ ಗೊತ್ತಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಾನು ಹೇಳೋದು ಒಂದೇ, ಈ ಗಾಂಜಾ ಡ್ರಗ್ಸು ಅದರಿಂದ ತುಂಬ ಹಾಳಾಗ್ತಿದ್ದಾರೆ ಮಕ್ಕಳು. ದಯವಿಟ್ಟು ಈ ಕೆಟ್ಟ ಚಟಗಳಿಂದ ದೂರ ಇರ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.